ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಈ ವಿಡಿಯೋದಲ್ಲಿ ನಿಮಗೆ BBMP ಇ ಖಾತಾ ಈಗ ಬ್ಯಾಂಗ್ಳೂರಿನಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದೀರಲ್ಲ, ಅದನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು ಅಂತಂದರೆ, ಇದಕ್ಕೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೀಡ್ ಬೇಕಾಗುತ್ತೆ, ಮತ್ತು KYC ಬೇಸ್ಡ್ ಆನ್ ಆಧಾರ್ ಕಾರ್ಡು, ಡಾಕ್ಯುಮೆಂಟ್ಸ್ ಅಂದರೆ ಈ ಖಾತೆಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳಿದ್ದಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ನೀವು SES ಅಪ್ಲಿಕೇಶನ್ಗೋಸ್ಕರ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಬೇಕಾಗುತ್ತೆ. ಮತ್ತೀಗ ಆ ಒಂದು ಸೈಟ್ದು ಫೋಟೋ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ನ ನೀವು ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಮೊದಲಿಗೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು BBMP ಇ ಆಸ್ತಿ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಸರ್ಚ್ ಮಾಡಿ. BBMP ಇ ಆಸ್ತಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಇಲ್ಲಿ ಬಂತು ಅಂದರೆ ನೋಡಿ, ನೀವು ರೈಟ್ ಸೈಡಲ್ಲಿ ವೆಲ್ಕಮ್ ಬ್ಯಾಕ್ ಅಂತಿದೆ, ಇಲ್ಲಿ ನಿಮ್ಮ ಒಂದು ನಂಬರ್ನ ಹಾಕಿ ಅದಕ್ಕೆ ಫೆಚ್ OTP ಅಂತೇಳಿ ಕ್ಲಿಕ್ ಮಾಡಿ. ನಿಮ್ಮ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಕೆಳಗಡೆ ತೋರಿಸಿರೋಂಥ ಒಂದು ಕ್ಯಾಪ್ಚಾ ಆನ್ಸರ್ನ ಎಂಟರ್ ಮಾಡಿ ಲಾಗಿನ್ ಮಾಡಿ. ಇದು ಬಂದುಬಿಟ್ಟು ಓನ್ಲಿ BBMP ಅವ್ರಿಗೆ ಮಾತ್ರನೇ ಈ ಖಾತಾ ಬಿಟ್ಟಿರೋದು. ಸೊ ಗ್ರಾಮ ಪಂಚಾಯತಿ ಅವರೆಲ್ಲರಿಗೂ ಬಿಟ್ಟಿಲ್ಲ. ಸೊ ನೋಡಿಕೊಂಡು ಇದನ್ನು ಮುಂದಕ್ಕೆ ಹೋಗಿ. ಓಕೆ, ಇಲ್ಲಿ ಓಪನ್ ಮಾಡ್ತು ಅಂತಂದರೆ ನೀವು ನೋಡ್ಬೋದು ಎಂಟ್ರಿ ಫಾರ್ಮ್ ಅಂತೇಳಿ ಇಲ್ಲಿ ಬರುತ್ತೆ. ಇಲ್ಲಿ ಬಂತು ಅಂದರೆ ನೀವು ಗೆಟ್ ಇ ಖಾತಾ ಅಂತ ಇದೆಯಲ್ಲ, ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ ಇ ಖಾತಾ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತುಂಬ ಅಂದರೆ ನಮ್ಮ ಟೋಟಲ್ ಎಷ್ಟು ವಾರ್ಡ್ ಇದೆಯೋ ಅಷ್ಟು ವಾರ್ಡ್ದು ಇಲ್ಲಿ ನೀವು ಲಿಸ್ಟ್ಗಳನ್ನ ನೋಡ್ಬೋದು. ಯಲಹಂಕ, ಹಾರೋಹಳ್ಳಿ, ಪೀಣ್ಯ, ಲಗ್ಗೆರೆ, ತುಂಬ ಎಲ್ಲನೂ ಇದೆ. ಯಾವ BBMP ವಾರ್ಡ್ ಎಲ್ಲ ಇದೆಯೋ 196 ಏನೋ ಇದೆಯಲ್ಲ, ಅದು ಕಂಪ್ಲೀಟ್ ವಾರ್ಡ್ಸು ಇಲ್ಲಿ ಸಿಗುತ್ತೆ ನಿಮಗೆ. ನಿಮ್ಮ ಒಂದು ಯಾವ ವಾರ್ಡ್ ಇರುತ್ತೋ ಆ ವಾರ್ಡು ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ಫೈಂಡ್ ಮಾಡಿ. ನಿಮ್ಮ ಒಂದು ನಂದು ಲಗ್ಗೆರೆ, ಸೊ ನಾನು ಲಗ್ಗೆರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ನೋಡಿ ಆನ್ಲೈನಲ್ಲಿ ಆಗ ಬಂತು. ಈ ಲಗ್ಗೆರೆ ಅಂತ ಬಂದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಪ್ರಾಪರ್ಟಿ ಲಿಸ್ಟಲ್ಲಿ ನಿಮ್ಮ ಒಂದು ಜೋನ್ ಬರುತ್ತೆ, ಮತ್ತು ವಾರ್ಡ್ ನಂಬರ್ ಬರುತ್ತೆ, ವಾರ್ಡ್ ನೇಮು. ಇಲ್ಲಿ ನೀವು ಸರ್ಚ್ ಮಾಡೋದು ಬಂದುಬಿಟ್ಟು ನಿಮ್ಮ ಒಂದು EPID ಇದ್ದರೆ EPID, ಅಥವಾ ಓನರ್ ನೇಮು, ಅಸೆಸ್ಮೆಂಟ್ ನಂಬರು, ಪ್ರಾಪರ್ಟಿ ಅಡ್ರೆಸ್ಸು, ಅಥವಾ ಬುಕ್ ನಂಬರ್, ಈ ಥರ ಯಾವುದ್ರ ಮೇಲಾದರೂ ಸರ್ಚ್ ಮಾಡ್ಬೋದು. ನಾನು ಒಂದು ಓನರ್ ಹೆಸ್ರ ಮೇಲೇ ನಾನು ಟೈಪ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿರೋಂಥ ಓನರ್ ಹೆಸ್ರು ಗೊತ್ತಿದ್ದರೆ ಅದ್ರ ಮೇಲೆ ನೀವು ಟೈಪ್ ಮಾಡ್ಬೋದು. ಓಕೆ, ಅಲ್ಲಿ ಸರ್ಚ್ ಮಾಡ್ತು ಅಂತಂದರೆ ಈ ಒಂದು ಓನರ್ ಡೀಟೇಲ್ಸು ಇಲ್ಲಿ ಫ್ಲಕ್ಚುಯೇಟ್ ಆಗಿ ಬರುತ್ತೆ. ನೋಡಿ, ಅವರ ಒಂದು ಪ್ರಾಪರ್ಟಿ EID ಬರ್ತದೆ, EPID ಬರ್ತದೆ, ಓನರ್ ನೇಮು, ಮತ್ತು ಡ್ರಾಫ್ಟ್ ಈ ಖಾತಾ ನೋಡ್ಬೋದು ನೀವು ಇಲ್ಲಿ. ಮತ್ತೀಗ ಕಂಪ್ಲೀಟ್ ನಿಮ್ಮ ಒಂದು ಹೆಸ್ರನ್ನ ಇಲ್ಲಿ ನೀವು ನೋಡ್ಬೋದು. ಡ್ರಾಫ್ಟ್ ಈ ಖಾತಾನ ಬೇಕಾದ್ರೂ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಡ್ರಾಫ್ಟ್ ಈ ಖಾತಾ ಅಂದರೆ ಆಫ್ಟರ್ ನಿಮ್ಮ ಒಂದು ಈ ಖಾತಾ ಆದಮೇಲೆ ಹೇಗೆ ಒಂದು ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ ಅಥವಾ ಏನಿರುತ್ತೆ ಅನ್ನೋದಕ್ಕೆ. ನೋಡಿ, ಇಲ್ಲಿ ಡ್ರಾಫ್ಟ್ ಈ ಖಾತಾ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ. ಇದು ಆದ ನಂತರ ನೀವು ಜಸ್ಟ್ ಇದು ನೋಡಲಿಕ್ಕೋಸ್ಕರ, ಬಟ್ ಇದು ಔಟ್ಪುಟ್ ಅಲ್ಲ. ಇಲ್ಲಿ ಬಂತು ಅಂದರೆ ನೀವು ಮತ್ತೆ ಈಗ ಇಶ್ಯೂ ಫೈನಲ್ ಈ ಖಾತಾ ಅಂತ ಏನಿದೆಯೋ ಅಲ್ಲಿಗೆ ನೀವು ಮತ್ತೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಹಿಯರ್ ಅಂತೇಳಿ ಸೆಲೆಕ್ಟ್ ಮಾಡಿ. ಇದು ಸ್ವಲ್ಪ ಏನಂದರೆ ಗೌರ್ಮೆಂಟ್ ವೆಬ್ಸೈಟ್ ಸ್ವಲ್ಪ ಸ್ಲೋ ಆಗಿರ್ತವೆ, ಸ್ವಲ್ಪ ನಿಧಾನವಾಗಿ ಆಗಲಿ. ಎಕ್ಸಿಟ್ ಮಾಡದೆ ಕಂಟಿನ್ಯೂ ಮಾಡಿ. ಸೊ ಈಸಿಯಾಗಿ ನೀವು ಮಾಡ್ಬೋದು. ಓಕೆ, ನೋಡಿ, ಒನ್ಸ್ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ವೆಬ್ಸೈಟಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದರೆ ಪ್ರಾಪರ್ಟಿ ಟೈಪ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ರಾಪರ್ಟಿ ಟೈಪ್ ಬಂದುಬಿಟ್ಟು ವೇಕೆಂಟ್ ಸೈಟ್ ಇದ್ದರೆ ವೇಕೆಂಟ್ ಸೈಟು, ಸೈಟ್ ವಿತ್ ಬಿಲ್ಡಿಂಗು, ಇಲ್ಲಾಂದರೆ ಮಲ್ಟಿಪರ್ಪಸ್ ಫ್ಲ್ಯಾಟ್ಸು, ಅಂದರೆ ಯಾವುದಿದೆಯೋ ಅದನ್ನು ನಿಮ್ಮ ಒಂದು ಪ್ರಾಪರ್ಟಿ ರಿಲೇಟೆಡಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಪ್ನ. ಮತ್ತು SES ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಅಂದರೆ ಇಲ್ಲಿ ನಾನು ಹೇಳಿದ್ನಲ್ಲ, ಟ್ಯಾಕ್ಸ್ ಪೇ ರೆಸಿಪ್ಟ್ ನಿಮ್ಮ ಹತ್ರ ಇದ್ದರೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ SES ನಂಬರ್ ಅಂತ ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಎಂಟರ್ ಮಾಡಿದ ನಂತರ ನೀವು ಇಲ್ಲಿ ಫೆಚ್ ಟ್ಯಾಕ್ಸ್ ಡೇಟಾ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನೋಡಿ, ನಿಮ್ಮ ಒಂದು ಪ್ರಾಪರ್ಟಿ ಅಡ್ರೆಸ್ ಇರ್ಬೋದು, ಪ್ರಾಪರ್ಟಿ ಸರ್ವೆ ನಂಬರ್ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ನಿಮ್ಮ ಒಂದು ಪ್ರಾಪರ್ಟಿ ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ ಅಂತ ಕೂಡ ನಿಮಗೆ ಇಲ್ಲಿ ನೋಡ್ಬೋದಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ. ಟ್ಯಾಕ್ಸ್ ಡೀಟೇಲ್ ಸೇವ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದು ಆದ ನಂತರ ಕೆಳಗಡೆ ನಿಮಗೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಅಂತ ಹೇಳ್ಬಿಟ್ಟು ಬರ್ತದೆ. 1 by 1 ಸ್ಟೆಪ್ ಏನೇನು ಕೇಳ್ಕೊಂಡು ಹೋಗ್ತದೋ ಅದನ್ನು ನೀವು ಎಂಟರ್ ಮಾಡ್ಕೊಂಡು ಹೋದರೆ ಸಾಕು, ನಿಮ್ಮ ಒಂದು ಈ ಖಾತಾನ ನೀವು ಇಲ್ಲಿ ಈಸಿಯಾಗಿ ಪಡ್ಕೊಳ್ಬೋದು. ಓಕೆ, ಇಲ್ಲಿ ಬಂತು ಅಂದರೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಅಂತ ಬಂದಾಗ ಇಲ್ಲಿ ನೋಡಿ, 2004ಗಿಂತ ಮೊದಲೇ ಯಾರು ರಿಜಿಸ್ಟರ್ ಮಾಡಿದ್ದಾರೆ, ಅಥವಾ 2004 ಆದಮೇಲೆ ರಿಜಿಸ್ಟರ್ ಯಾರು ಮಾಡಿದ್ದಾರೆ, ಇಲ್ಲ ಅಂತಂದರೆ ನಿಮ್ಮದು ರಿಜಿಸ್ಟರ್ ಬಂದುಬಿಟ್ಟು ರೆಫರ್ಡ್ ಬೈ ARO ಅಂತ ಆ ಥರ ಏನಾನ ಇತ್ತು ಅಂದರೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೋಡ್ಬೋದು ನೀವು ಮೊದಲನೇಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿತ್ತು ಅಂದರೆ ನೀವು 2004 ಆದಮೇಲೆ ಮಾಡಿರೋರಿಗೆಲ್ಲನ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಇನ್ ಕೇಸ್ ಇಲ್ಲ 2004ಗಿಂತ ಮೊದಲೇ ಮಾಡಿಸಿದ್ದೀರಾ ಅಂತಂದರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ನನ್ನ ಹತ್ರ ಯಾವುದೇ ರೀತಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಕೂಡ ನೀವೇನು ಮಾಡಬೇಕಾಗುತ್ತಂದರೆ, ನಿಮಗೆ ಏನು ಆ ಒಂದು ಖಾತೆ ನಿಮ್ಮ ಒಂದು ರಿಜಿಸ್ಟರ್ಗಿಂತ ಮೊದಲು ನೀವು ಕೈ ಬರಹದಲ್ಲಿ ಏನು
ಮಾಡ್ಕೊಂಡಿರ್ತೀರೋ ಒಂದು ಡಾಕ್ಯುಮೆಂಟ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ನಾನು ಈ ಒಂದು ಅಪ್ಲಿಕೇಶನ್ನಲ್ಲಿ ನಂದು ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದೆ, ಹಾಗಾಗಿ ನಾನು ರಿಜಿಸ್ಟ್ರೇಷನ್ ನಂಬರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ನಿಮ್ಮ ಒಂದು ರಿಜಿಸ್ಟರ್ ಮಾಡಿರುವಂಥ ಸೇಲ್ ಡೀಡ್ ಕಾಪಿ ಏನಿರುತ್ತೋ ನಿಮ್ಮದು ಡೀಡಲ್ಲಿ ಲಾಸ್ಟಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಏನು ಹಾಕಿರ್ತೀರೋ ಅಲ್ಲಿ ನೋಡಿ, ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಇಲ್ಲಿ ನಂಬರ್ ಏನಿದೆಯೋ BSG ಅಂತ ಹೇಳ್ಬಿಟ್ಟು ಅದು ನಿಮ್ಮ ಒಂದು ನಂಬರ್ ಆಗಿರುತ್ತೆ. ಓಕೆ, ಅದು ಹಾಕಿದ ನಂತರ ನೀವು ಇದು ಕರೆಕ್ಟಾಗಿ ಅದನ್ನು ಎಂಟರ್ ಮಾಡಬೇಕು. ಇವನ್ ಐಫೋನ್ ಸಹಿತ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಅದಾದ ನಂತರ ನೀವು ಕೆಳಗಡೆ ಬಂತು ಅಂದರೆ ನಿಮ್ಮ ಗೆಟ್ ಕಾವೇರಿ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದಾಗುತ್ತೆ. ಆಗ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲನ ಇಲ್ಲಿ ಫ್ಲೆಕ್ಚುಯೇಟಾಗಿ ಬರುತ್ತೆ. ಅಂದರೆ ನೀವು ಏನು ನಿಮ್ಮದು ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಅಂದರೆ ಯಾರು SRO ನೇಮ್ ಎಲ್ಲಿಂದ ಆಗಿರುತ್ತೆ, ಮತ್ತೀಗ ನಿಮ್ಮ ಒಂದು ಚೆಕ್ ಬಂದು ಕೂಡ ನೀವು ಇಲ್ಲೇ ನೋಡ್ಬೋದಾಗುತ್ತೆ. ಆ್ಯಂಡ್ ನಿಮಗೆ ಯಾರು ಈ ಒಂದು ಪ್ರಾಪರ್ಟಿನ ಮಾರಿದ್ದಾರೆ ಅಂತೇಳ್ಬಿಟ್ಟು ಪ್ರೀವಿಯಸ್ ಓನರ್ ನೇಮ್ನ ಕೂಡ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಓಕೆ, ಇದರಲ್ಲಿ ಕಂಪ್ಲೀಟ್ ನಿಮ್ಮದು ಪ್ರಾಪರ್ಟಿ ಡೀಟೇಲ್ಸ್ನ ಕಾವೇರಿ ಡೀಟೇಲ್ಸಿಂದ ಫ್ಲೆಕ್ಚುಯೇಟ್ ಆಗುತ್ತೆ. ಇದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ ಪ್ರಾಪರ್ಟಿ ಏರಿಯಾ ಫ್ರಮ್ ಕಾವೇರಿ ರಿಜಿಸ್ಟರ್ ಈಸ್, ನಿಮ್ಮ ಒಂದು ಏನು ಪ್ರಾಪರ್ಟಿನ ನೀವು ರಿಜಿಸ್ಟರ್ ಮಾಡಿದಾಗ ನಿಮ್ಮದು ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತೇಳ್ಬಿಟ್ಟು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಕೆಲವೊಂದೊಂದು ಸಲ ನಮಗೆ ಕರೆಕ್ಟಾಗಿ ಆಗಿಲ್ಲ ಅಂದರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ, ಅಲ್ಲಿ ತೋರಿಸುತ್ತೆ. ಆ ಒಂದು ಕರೆಕ್ಟಾಗಿ ಇತ್ತು ಅಂದರೆ ನೀವು ಅದು ಎಷ್ಟು ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟರ್ ಅಂತ ನೋಡಿ. ಸ್ಕ್ವೇರ್ ಫೀಟಲ್ಲೇ ಇರುತ್ತೆ ಯೂಶ್ವಲಿ. ಸ್ಕ್ವೇರ್ ಫೀಟ್ನೇ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಬಂದ ಆದಮೇಲೆ ನಿಮಗೆ ನೋಡಿ ಖಾತಾದಾರ ಡೀಟೇಲ್ಸ್ ಅಂದರೆ ಇವರ ಒಂದು ಡೀಟೇಲ್ಸ್ ಅವ್ರಿಗೆ KYC ಮಾಡಬೇಕಾಗುತ್ತೆ. ಯಾರ ಈ ಒಂದು ರಿಜಿಸ್ಟರ್ ಆಯ್ತಾರೋ ಅವರ ಒಂದು ಆಧಾರ್ ಕಾರ್ಡು, ಅವ್ರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರನೇ ಹೇಳಿದ್ದು. ಆ್ಯಂಡ್ ಇದು ಒಬ್ಬರದೇ ಇರುತ್ತೆ. ಇನ್ನೂ ಅದಕ್ಕಿಂತ ಬೇರೆ ಜನ ಇದ್ದಾರೆ ಅಂದರೆ ಬೇರೆಯವ್ರನ್ನ ಕೂಡ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಅಡಿಷನ್ನಾಗಿ ಆ್ಯಡ್ ಮಾಡ್ಬೋದು. ಅದು ತುಂಬ ಲೇಟಾಗಿ ಬರುತ್ತೆ, 1 ವೀಕ್ ಆಗುತ್ತೆ. ಬಟ್ ಯಾರು ಇಲ್ಲ ಒಬ್ಬನೇ ಓನರು ಅಂತಂದರೆ ನೀವು ಇಲ್ಲಿ ಡೈರೆಕ್ಟಾಗಿ ವೆರಿಫೈ KYC ಅಂತೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ KYC ಅಂತ ಮಾಡ್ತು ಅಂದರೆ ಆ್ಯಸ್ ಯೂಶುವಲ್ ಸೇಮ್ ನಿಮ್ಮ ಒಂದು ಆಧಾರ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿದ ನಂತರ ಇದು ಏನಾಗುತ್ತೆ ಅಂದರೆ ನಿಮಗೆ ಒಂದು OTPನ ಸೆಂಡ್ ಮಾಡ್ತಾರೆ. ಅಂದರೆ ಇಲ್ಲಿ ಕೂಡ KYC ಅಂದರೆ ನೋ ಯುವರ್ ಸರ್ಟಿಫಿಕೇಟ್ ಅಂತೇಳ್ಬಿಟ್ಟು. ಸೊ ನೀವು ಇಲ್ಲಿ ಈ ಒಂದು ಇದನ್ನು ವೆರಿಫೈ ಮಾಡಿದ್ರೇ ನೀವು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋದು. ಸಮ್ಟೈಮ್ಸ್ ಸರ್ವರ್ ಎರರ್ ಇರೋದ್ರಿಂದ ಕೂಡ ಇಲ್ಲಿವರೆಗೂ ಬಂದಮೇಲೆ ಸರ್ವರ್ ಎಂಡ್ ಆಗುತ್ತೆ. ನೀವು ಎಗೈನ್ ಫಸ್ಟಿಂದ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾನು ತುಂಬ ಜನಕ್ಕೆ ಈ ಥರ ಫೇಸ್ ಮಾಡಿರೋದುಂಟು. ಬಟ್ ಆದರೂ ನೀವು ಯಾವುದೇ ರೀತಿ ವರಿ ಆಗದೆ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಆ ಸರ್ವರ್ ಇಶ್ಯೂ ಸಮ್ಟೈಮ್ಸ್ ಸಾಲ್ವ್ ಆದಮೇಲೆ ನಿಮ್ಮದು ನೆಕ್ಸ್ಟ್ ಮುಂದಕ್ಕೆ ಹೋಗುತ್ತೆ. ಓಕೆ, ಇಲ್ಲಿ ಬಂದಮೇಲೆ ಅಲ್ಲಿ ಕೆಳಗಡೆ ಅಂತ ಚೆಕ್ ಬಾಕ್ಸ್ನ ನೀವು ಅನ್ಬಾಕ್ಸ್ ಮಾಡಿ OTP ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫಿಂಗರ್ ಪ್ರಿಂಟ್ ಇದೆ, ಫೇಸ್ ಎಲ್ಲ ಇದೆ. ಬಟ್ ಯೂಶಲಿ OTPನೇ ಬೆಸ್ಟು. OTP ಅದು ಸ್ವಲ್ಪ ಬೇಗ ಸೆಂಡ್ ಆಗುತ್ತೆ. ಅಲ್ಲಿ ಬಂದಿರೋವಂಥ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡ್ತು ಅಂದರೆ ನಿಮ್ಮ ಒಂದು KYC ಡೀಟೇಲ್ಸ್ ಇಲ್ಲಿ ವೆರಿಫೈ ಆಗುತ್ತೆ. ಇದು ಬಂದ್ಬಿಟ್ಟು ಕಂಪಲ್ಸರಿ ಮಾಡಲೇಬೇಕು. ಈ KYC ಡೀಟೇಲ್ಸು ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ನಂಬರನ್ನ ಲಿಂಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ನೀವಿಲ್ಲಿ ಬರ್ಬೋದು. ಈಗ ನೋಡಿ ನಿಮ್ಮ ಒಂದು KYC ಡೀಟೇಲ್ಸ್ ವೆರಿಫೈ KYC ಆಗಿದೆ, ವೆರಿಫೈಡ್ ಆಗಿದೆ. ಆದಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತು ಇಲ್ಲಿ ಮಾಲೀಕವರ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಮತ್ತೆ ಎಂಟರ್ ಮಾಡಬೇಕು. ನಿಮ್ಮ ನಂಬರ್ ಎಂಟರ್ ಮಾಡಿ ಅದಕ್ಕೆ ಒಂದು OTPನ ಕೂಡ ನೀವು ಇಲ್ಲಿ ಹಾಕೋಬೇಕು. ಅದಾದಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ಗಳೆಲ್ಲನ ಕರೆಕ್ಟಾಗಿದೆಯಲ್ವ ಅಂತ ಕೂಡ ನೋಡ್ಬೋದು. ಆ್ಯಸ್ ಪರ್ ಆಧಾರು ಮತ್ತು ನಿಮ್ಮ ಒಂದು ಏನು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತೋ ಆ ಹೆಸರುಗಳೆಲ್ಲ ಕರೆಕ್ಟಾಗಿದೆಯಲ್ವ ಅಂತ ನೋಡಿ. ಕೆಲವರಿಗೆ ಇನ್ಷಿಯಲೆಲ್ಲ ಇತ್ತು ಅಂದರೆ ತುಂಬಾ ಮಿಸ್ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ವರಿ ಆಗಂಗೆ ಏನಿರೋದಿಲ್ಲ. ಯಾಕೆ ಅಂತಂದರೆ ಹಾಗೆಲ್ಲನ ರಿಜಿಸ್ಟರ್ ಮಾಡುವಾಗ ಆಧಾರ್ ಕಾರ್ಡ್ನ ತೊಗೊಂಡು ಮಾಡ್ತಾಯಿರಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. ಬಟ್ ಈಗೆಲ್ಲ ಏನು ತೊಂದರೆ ಇಲ್ಲ. ಬಟ್ ನಿಮ್ಮದು ಒಂದು 2-3ರಲ್ಲಾದರೂ ವೆರಿಫೈ ಆಯಿತು ಅಂದರೆ ಏನು ತೊಂದರೆ ಇಲ್ಲ. ಓಕೆ, ನಿಮ್ಮ ಒಂದು ಡೀಟೇಲ್ಸ್ಗಳೆರಡು ಕರೆಕ್ಟಾಗಿತ್ತು ಅಂತಂದರೆ ಏನೂ ತೊಂದರೆ ಇಲ್ಲ. ಇಲ್ಲ ಅಂದರೆ ನಾಟ್ ಮ್ಯಾಚ್ಡ್ ಅಂತೇಳ್ಬಿಟ್ಟು ಬರ್ತದೆ. ಬಟ್ ನೀವು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಇಲ್ಲಿ ಮಾಡ್ಬೋದು. ಇದಾದಮೇಲೆ ನೀವು ಮುಂದುವರಿಸಿ ಅಂತೇಳ್ಬಿಟ್ಟು ನೀವು ಕ್ಲಿಕ್ ಮಾಡಿ. ನೀವು ಇದರಲ್ಲಿ ಯಾರನ್ನಾರು ಬೇರೆಯವ್ರನ್ನ ಕೂಡ ನೀವು ಪಾರ್ಟ್ನರಾಗಿ ಆ್ಯಡ್ ಮಾಡ್ಬೋದು ಅಂದರೂ ಕೂಡ ಆ್ಯಡ್ ಮಾಡ್ಬೋದು. ಬಟ್ ನನಗೆ ನೆಸೆಸಿಟಿ ಇಲ್ಲ. ಸೊ ನೋ ಐ ಡೋಂಟ್ ವಾಂಟ್ ಟು ಆ್ಯಡ್ ಅಡಿಷನ್ ಓನರ್ ಅಂತೇಳ್ಬಿಟ್ಟು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಾಂದರೆ ನೀವು ಏನು ಮಾಡ್ದೇನೂ ಕೂಡ ನೀವು ಮುಂದುವರಿಬೋದು. ಅದು ಮಾಡಲೇಬೇಕಂತೇನು ಮ್ಯಾಂಡೇಟ್ರಿ ಆಗಂತೂ ಏನಿಲ್ಲ. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನೋಡಿ, ಇದು ಈ ಖಾತಾ ಬಂದ್ಬಿಟ್ಟು ನೀವು ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಿಮ್ಮ ಒಂದು ಏನು
ಫ್ಲ್ಯಾಟು ಅಥವಾ ಸೈಟ್ ಏನಿದೆಯೋ ಅದು ಡಿಜಿಟಲಿ ಸೈನ್ ಆಗೋದು ಅಷ್ಟೇ ಇದು. ಓಕೆ, ಇದೇನೋ ಈ ಖಾತೆ ಅಂದರೆ ಏನಪ್ಪ ಅಂತಲೂ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇದಾದ ನಂತರ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಆಸ್ತಿಯ ಸ್ಥಳ ಅಂದರೆ ನಿಮ್ಮ ಒಂದು ಜಾಗ, ನಿಮ್ಮ ಒಂದು ಪ್ರಾಪರ್ಟಿ ಎಲ್ಲಿದೆ ಅಂತೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಮ್ಯಾಪಲ್ಲಿ ನೀವು ಥ್ರೂ ಸ್ಯಾಟಲೈಟ್ ಮುಖಾಂತರ ಅಥವಾ ಮ್ಯಾಪ್ಸ್ ಮುಖಾಂತರ ನೀವು ಅವ್ರಿಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ನಿಮ್ಮ ಒಂದು ಏರಿಯಾ ಏನು ಅಡ್ರೆಸ್ ಇರುತ್ತೆ ನಿಮಗೆ ರಿಜಿಸ್ಟರ್ ಆದಾಗ ಆ ಒಂದು ಅಡ್ರೆಸ್ನ ನೀವು ಇಲ್ಲಿ ನೀಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ನೀವು ಅದನ್ನು ಲ್ಯಾಟಿಟ್ಯೂಡ್ ಲ್ಯಾಂಜಿಟ್ಯೂಡ್ ಏನೋ ಗೊತ್ತಿರೋ ಕೂಡ ಎಂಟರ್ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ನೀವು ಆ ಒಂದು ಮ್ಯಾಪ್ದ ನೀವು ಡ್ರ್ಯಾಗ್ ಮಾಡಿ ಅದೇ ಲೊಕೇಶನ್ನ ನೀವು ಇಲ್ಲಿ ತೋರಿಸ್ಬೋದಾಗುತ್ತೆ. ಅಲ್ಲಿ ತೋರಿಸ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಸೆಲೆಕ್ಟ್ ಆಗುತ್ತೆ. ಇದು ಮಾಡೋ ಉದ್ದೇಶ ಏನಂತಂದರೆ ಆ ಸರೌಂಡಿಂಗಲ್ಲಿ ಸರ್ವೆ ಮಾಡೋಕ್ಕೆ ಹೋದಾಗ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಆಟೋಮೆಟಿಕ್ಕಾಗಿ ಅವ್ರಿಗೆ ಸಿಗುತ್ತೆ. ಅದರಿಂದಗೋಸ್ಕರ ಇವಾಗ ಇದು ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ನಿಮ್ಮ ಒಂದು ಸೈಟ್ನ ಒಂದು ಫ್ರಂಟಿಂದ ಒಂದು ಫೋಟೋ ತೆಗೆದ್ಬಿಟ್ಟು ಆ ಫೋಟೋನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ ಫೋಟೋ ಅಪ್ಲೋಡ್ ಮಾಡಬೇಕು. ಅದು ಬಂದುಬಿಟ್ಟು ಎಷ್ಟು 500 KB ಕೂಡ ಇರಬೇಕು. ಆ ಒಂದು ಸೈಜ್ನ ಕೂಡ ನೀವು ಕರೆಕ್ಟಾಗಿ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ ಇಲ್ಲೆಲ್ಲ ಮಾಡಿದ್ದೀನಿ ಇದಾಗಿಲ್ಲ ಅಂತ ಕೂಡ ನೀವು ಕಮೆಂಟ್ ಮಾಡ್ತೀರಾ. ಸೊ ನೋಡಿಕೊಂಡು ಅಷ್ಟೇ ಸೈಜಲ್ಲಿರೋಂಥ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ನಿಮ್ಗೆ ಇದ್ರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನೀವು ನನ್ನ ಕಮೆಂಟಲ್ಲಿ ಕೇಳಿ, ನಾನು ಖಂಡಿತ ಇದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಇದಾದ ನಂತರ ನಿಮ್ಮ ಒಂದು ಆಸ್ತಿಯ ಬಳಕೆ ವಿವರಗಳು ಅಂತಂದರೆ ನಿಮ್ಮ ಆಸ್ತಿಯಲ್ಲಿ ಚೆಕ್ ಬಂದಿಗಳಂದರೆ ಪೂರ್ವಕ್ಕೆ ಏನಿದೆ, ಪಶ್ಚಿಮಕ್ಕೆ, ವೆಸ್ಟ್ ಸೈಡು, ನಾರ್ತ್ ಸೈಡು, ಸೌತ್ ಸೈಡ್, ಈ ಥರ ಏನೇನೋ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ನಲ್ಲ ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಒಂದು KYC ಡೀಟೇಲ್ಸ್ಗಳೆಲ್ಲ ಅದರಲ್ಲೂ ಕೊಟ್ಟಿರ್ತಾರೆ. ಈವನ್ ಈಗ ಅಪ್ಲಿಕೇಶನಲ್ಲಿ ಕಾವೇರಿ ಡೀಟೇಲ್ಸಲ್ಲೂ ಕೂಡ ಆ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಆ ಡೀಟೇಲ್ಸ್ ಏನಿದೆಯೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಕನ್ನಡದಲ್ಲಿ ಕೂಡ ಮಾಡ್ಬೋದು, ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು. ಅದು ನಿಮ್ಮ ಚಾಯ್ಸು. ನೀವು ಹೇಗೆ ಬೇಕಾದ್ರೂ ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದಾದ ನಂತರ ಆಸ್ತಿ ಅಳತೆ ಅಂತಂದರೆ ನಿಮ್ಮ ಒಂದು ಆಸ್ತಿ ಎಷ್ಟಿದೆ ಅಂತೇಳ್ಬಿಟ್ಟು ನೀವು ಇಲ್ಲಿ ಅಂದರೆ ಅದರ ಒಂದು ಅಡಿಗಳನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಅಂದರೆ ಆಗಲೇ ನಿಮ್ಗೆ ಕರೆಕ್ಟಾಗಿರೋ ಡೀಟೇಲ್ಸ್ ಎಲ್ಲ ನೀವು ಕಾವೇರಿ ಡೀಟೇಲ್ಸಲ್ಲಿ ನೋಡಿರ್ತೀರಲ್ಲ, ಆ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದೇನಿದ್ರು ನಿಮ್ಮ ಒಂದು ಡೀಟೇಲ್ಸ್ ಏನಿದೆಯೋ ಕಂಪ್ಲೀಟು ಆ ಡೀಟೇಲ್ಸ್ನ ರೈಟ್ ಸೈಡ್ಗೆ ಎಷ್ಟಿದೆ, ಲೆಫ್ಟ್ ಸೈಡ್ಗೆ ಎಷ್ಟಿದೆ, ಟೋಟಲ್ ಆ ಒಂದು ಡೀಟೇಲ್ಸ್ಗಳನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇದೆಲ್ಲ ಆಯಿತು ಅಂತಂದರೆ ನೀವು ನೆಕ್ಸ್ಟಿಗೆ ಹೋಗ್ಬೋದು. ನೆಕ್ಸ್ಟ್ ಹೋಗಿದ ನಂತರ ನಿಮ್ಗೇನಾಗುತ್ತೆ ಅಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ಈ ಖಾತಾ ಅಪ್ಲಿಕೇಶನ್ಗೆ ಆಗ್ತಿರೋಂಥ ಅಪ್ಲಿಕೇಶನ್ನು ಮುಗೀತಾ ಬಂದಿದೆ. ಇದನ್ನು ನೀವು ಬೆಂಗಳೂರು ಒನ್ನಲ್ಲೇ ಹೋಗಿ ಮಾಡಿ ಅಂತ ಏನಿಲ್ಲ. ನಾವು ಆನ್ಲೈನಲ್ಲಿ ಮಾಡೋದ್ರಿಂದ ಏನು ತಪ್ಪೇನಿಲ್ಲ. ನಿಮಗೆ ಇಲ್ಲೇ ನೀವು ನಿಮ್ಮ ಒಂದು ಈ ಖಾತಾ ರೆಸಿಪ್ಟನ್ನ ನೀವು ರಿಸೀವ್ ಮಾಡ್ಬೋದು. ಬಟ್ ಗೊತ್ತಿಲ್ಲದೆ ಇರೋವಂಥವ್ರು ಏನು ಮಾಡ್ತಾರೆ ಅಂದರೆ ಬೆಂಗಳೂರು ಒನ್ನಲ್ಲಿ ಹೋಗ್ಬಿಟ್ಟು ಅವರ ಒಂದು ಅಪ್ಲಿಕೇಶನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಬಟ್ ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡುವಾಗ ನೀವು ನಿಮ್ಮ ಆ್ಯಸ್ ಪರ್ ನಿಮ್ಮದು ಈ ಕಾವೇರಿನಲ್ಲಿ ಡೀಟೇಲ್ಸ್ ಇರೋ ರೀತಿ ನೀವು ನೋಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಹೋಗಿ. ಇದಾದಮೇಲೆ ನೋಡಿ, ಇನ್ನೂ ನಿಮ್ಮ ಒಂದು ವೆರಿಫಿಕೇಷನ್ನು ಬೆಸ್ಕಾಮ್ ಡೀಟೇಲ್ಸ್ ಇದೆಯಲ್ಲ, ಬೆಸ್ಕಾಮ್ ಡೀಟೇಲ್ಸಲ್ಲಿ ಕೂಡ ನೀವು ನಿಮ್ಮದು ಸೇಮ್ ಇದೆಯಾ ಅಂತೇಳ್ಬಿಟ್ಟು ಬೆಸ್ಕಾಮ್ ಬಿಲ್ ನಂಬರು ಅಥವಾ BWSS ಬಿಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಲ್ಲ ಅಂತ ಕೂಡ ನೀವು ಇಲ್ಲಿ ವೆರಿಫೈನ ಮಾಡ್ಬೋದಾಗುತ್ತೆ. ಇದು ಮ್ಯಾಂಡೇಟ್ರಿ ಅಂತ ಏನಿಲ್ಲ, ಬಟ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನಾದರೂ ನೀವು ಇಲ್ಲಿ ಮಾಡಿ ಮುಂದಕ್ಕೆ ಹೋಗಿ. ಅದರಿಂದ ಏನಾಗುತ್ತೆ ಅಂದರೆ ನೀವು ಕೊಟ್ಟಿರೋವಂಥ ಡೀಟೇಲ್ಸ್ಗಳು ಬೆಸ್ಕಾಮ್ಗೆ ಲಿಂಕ್ ಆಗಿದೆ, ಸೊ ನನ್ನ ಹೆಸರು ಎಲ್ಲನ ಒಂದೇ ಇದೆ ಅಂತೇಳ್ಬಿಟ್ಟು ಪ್ರೂವ್ ಮಾಡೋದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟಾಗಿ ಇನ್ನೊಂದು ಡಾಕ್ಯುಮೆಂಟ್ ಆಗುತ್ತೆ. ಓಕೆ, ಇದಾದ ನಂತರ ನೀವು ಇಲ್ಲಿ ಮುಂದುವರಿಸಿ ಅಂತೇಳ್ಬಿಟ್ಟು ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಅಪ್ಲಿಕೇಶನ್ ಎಲ್ಲನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಇಲ್ಲಿ ಬಂದಾಗ ನಿಮ್ಮ ಖಾತೆ ಅಂದರೆ ನಿಮ್ಮದು ಯಾವ ಖಾತೆನೆಲ್ಲ ಆಲ್ರೆಡಿ ಇರುತ್ತೆ ಅಂದರೆ ಎ ಖಾತಾ, ಬಿ ಖಾತಾ, ಇಲ್ಲಾಂದರೆ DC ಕನ್ವರ್ಷನು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಒಂದು ಏನು ಆಸ್ತಿನಲ್ಲಿ ಇರುತ್ತೋ ಅದ್ರ ಪ್ರಕಾರ ಹೋಗಿ. ನೆಕ್ಸ್ಟ್ ನೀವು ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ವರ್ಗೀಕರಣ ಮಾಡೋ ಇದಕ್ಕೆ ಅದು ಡಾಕ್ಯುಮೆಂಟ್ ಅಂದರೆ ನೀವು ಡೆಲ್ಲಿ ಅಪ್ರೂವ್ಡ್ ಅಂದರೆ BDAಯಿಂದ ಅಪ್ರೂವಲ್ ಆಗಿರೋಂಥ ಡಾಕ್ಯುಮೆಂಟ್ ಪರ್ಚೇಸ್ ಮಾಡಿದ್ದೀರಾ, ಇಲ್ಲಾಂದರೆ ನೀವು BBMPಯಿಂದ ಪರ್ಚೇಸ್ ಮಾಡಿದ್ದೀರಾ, ಇಲ್ಲಾಂದರೆ ನೀವು DC ಕನ್ವರ್ಷನ್ ಆಗಿರೋಂಥ ಲ್ಯಾಂಡ್ನ ನೀವು ಪರ್ಚೇಸ್ ಮಾಡಿದ್ದೀರಾ, ಯಾರಂದರೆ ಬೆಟರ್ಮೆಂಟ್ ಫೀನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ಲ್ಯಾಂಡ್ನ ನೀವು ಕನ್ವರ್ಟ್ ಆಗಿರೋದಾ ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತದೆ. ಇದು ಯಾವುದೂ ಆಗಿಲ್ಲ ಅಂತಂದರೆ ನೀವು ಡು ನಾಟ್ ಹ್ಯಾವ್ ಎನಿ ಆಫ್ ದ ಅಬೌವ್ ಡಾಕ್ಯುಮೆಂಟ್, ನನ್ನ ಹತ್ರ ಯಾವುದೂ ಡಾಕ್ಯುಮೆಂಟು ನನ್ನ ಹತ್ರ ಇಲ್ಲ ಅಂತಂದರೆ ನೀವು ಇಲ್ಲ ಅಂತಲೂ ಹಾಕ್ಬೋದು. ಅಥವಾ ಕನ್ವರ್ಟೆಡ್ ಲ್ಯಾಂಡ್ ವಿತ್ ಬೆಟರ್ಮೆಂಟ್ ಫೀ ಅಂತ ಕೂಡ ಹಾಕ್ತು ಅಂದರೆ ಅದಕ್ಕೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಲೈಕ್ ಮೊದಲು ನೀವೇನಾಗಿರುತ್ತೆ ಅಂದರೆ ಅದನ್ನು ತೊಗೊಂಡಿರೋ ಟೈಮಲ್ಲಿ ಏನೋ ಬಿ ಖಾತಾ, ಫಾರ್ ಎಕ್ಸಾಂಪಲ್ ಬಿ ಖಾತಾ ಇರುತ್ತೆ, ಅದಕ್ಕೆ ನೀವು ಪೇ ಮಾಡಿಬಿಟ್ಟು ನೀವು ಅದನ್ನು ಬೆಟರ್ಮೆಂಟ್ ಫೀ ಮಾಡಿ ಎ ಖಾತಾ ಅಂತೇಳ್ಬಿಟ್ಟು ಮಾಡಿರ್ತೀರ. ಅದಕ್ಕೆ ಒಂದು ನಿಮ್ಮ ಒಂಥರ ಸರ್ಟಿಫಿಕೇಟ್ಗಳಿರ್ತವೆ ನೋಡಿ, ಆ ಸರ್ಟಿಫಿಕೇಟ್ಗಳನ್ನ ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ.
ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಮತ್ತೆ ಇದರಲ್ಲಿ ರೀಸೇವ್ ಮಾಡ್ದಂಗೆ ಆಗುತ್ತೆ. ಬಟ್ ನಾನಿಲ್ಲಿ ನೋಡಿ, ಇಲ್ಲಿ ತಿದ್ದು ಅಂತ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನನ್ನ ಹತ್ರ ಯಾವ ಸರ್ಟಿಫಿಕೇಟ್ ಇಲ್ಲ ಈಗ ಪ್ರೆಸೆಂಟ್, ಅದೆಲ್ಲ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತಂದರೆ ಡು ನಾಟ್ ಹ್ಯಾವ್ ಎನಿ ಆಫ್ ದ ಅಬೋವ್ ಡಾಕ್ಯುಮೆಂಟ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದರಿಂದ ಏನು ತೊಂದರೆ ಇಲ್ಲ, ನೀವು ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದಾಗುತ್ತೆ. ನೋಡಿ, ಇದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಕರೆಕ್ಟ್ ಅನಿಸಿರೋದನ್ನ ನೀವು ಎಂಟರ್ ಮಾಡಿ. ಬಿಕಾಸ್ ನನ್ನ ಒಂದು ಅಪ್ಲಿಕೇಶನ್ ಪ್ರಕಾರ ನಾನು ಎಂಟರ್ ಮಾಡ್ತಾಯಿದ್ದೀನಿ. ಬಟ್ ನಿಮ್ಮದು ಅದೆಲ್ಲ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನೀವು ಈಸಿಯಾಗಿ ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಮುಂದಕ್ಕೇನು ಅದು ಹೋಗಬೇಡಿ. ಇದೆಲ್ಲ ಆದ ನಂತರ ನೀವು ಮುಂದುವರಿಯಿರಿ ಅಂತೇಳ್ಬಿಟ್ಟು ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಕಂಪ್ಲೀಟ್ ನಿಮ್ಮದು ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ನೀವು ನಿಮ್ಮ ಹೆಸರುಗಳು ಮ್ಯಾಚ್ ಎಲ್ಲೆಲ್ಲ ಆಗಿದೆ, ಎಲ್ಲೆಲ್ಲಿ ಆಗಿಲ್ಲ ಅಂತೇಳ್ಬಿಟ್ಟು ತೋರಿಸುತ್ತೆ ಇಲ್ಲಿ. ಅಂದರೆ ನಂದು ಇಲ್ಲಿ ರಿಜಿಸ್ಟ್ರೇಷನಲ್ಲಿ ಒಂದು ಹೆಸರು ಇದೆ ಮತ್ತು ಆಧಾರಲ್ಲಿ ಒಂದು ಹೆಸರಿದೆ ಅಂದರೆ ಅದು ಮ್ಯಾಚ್ ಆಗಿರಲ್ಲ. ಅದಕ್ಕೆ ನೀವು ಕಾರಣಗಳನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಟೈಮ್ ಆಧಾರಲ್ಲಿ ಬೇರೆ ರೀತಿ ತಪ್ಪಾಗಿ ಮಾಡಿರ್ತಾರೆ ಅಂತೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಮುಂದುವರಿಸಿ ಅಂತೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಕ್ಲೇರೇಷನ್ ಕೇಳುತ್ತೆ. ಡಿಕ್ಲೇರೇಷನಲ್ಲಿ ಬಂತು ಅಂತಂದರೆ ನೀವು ವೆರಿಫೈ ಯುವರ್ ಡೇಟಾ ಅಂತ ಬರುತ್ತೆ. ಇಲ್ಲಿ ಡೇಟಾನ ವೆರಿಫೈ ಮಾಡೋದಕ್ಕೆ ಮತ್ತೆ ನೀವು ಆ್ಯಸ್ ಯೂಶ್ವಲು ಆಧಾರಿಂದ OTP ನೀವು ಇಲ್ಲಿ ತಗೊಳ್ಬೇಕಾಗುತ್ತೆ. ಆಧಾರಿಂದ OTP ತಗೊಂತು ಅಂದರೆ ನಿಮ್ಮದು ಅಪ್ಲಿಕೇಶನ್ನು ಕಂಪ್ಲೀಟ್ ಆದಂಗೆ. ಒನ್ಸ್ ಈ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು ಅಂದರೆ ನೀವಿಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಒಂದು 4 ಪುಟಗಳ ಪೇಜ್ನ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಇದರಲ್ಲಿ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ನೀವು ಇಷ್ಟರವರೆಗೂ ಏನು ಎಂಟರ್ ಮಾಡಿದ್ರೋ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ಈ ಒಂದು ಈ ಖಾತಾನ ನೀವು ಮನೆಯಲ್ಲೇ ಕುಳಿತುಕೊಂಡು ಅಪ್ಲೈ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸು ಡೌಟ್ಸ್ ಇದ್ದರೆ ಕೂಡ ನೀವು ಖಂಡಿತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಇದಕ್ಕೆ ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇಷ್ಟ ಆಗಿಲ್ಲ ಅಂದರೆ ನೀವು ಡಿಸ್ಲೈಕ್ ಕೂಡ ಮಾಡಿ. ಇನ್ನೂ ಬೆಟರಾಗಿ ನಾನು ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನಿಮ್ಮೆಲ್ಲರ ಸಹಾಯ ನನಗೆ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇರ್ತೀನಿ. ದಯವಿಟ್ಟು ಯಾರ್ಯಾರೆಲ್ಲ ಇನ್ನೂ ಈ KYC ಮಾಡಿಲ್ವೋ, ಯಾರ್ಯಾರೆಲ್ಲ ನೀವು ಇನ್ನೂ ನಾನು BBMPಗೆ ಹೋಗಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರೋರು, ಈ ಮನೆಯಲ್ಲೇ ಈ ಥರ ಕುಳಿತುಕೊಂಡು ನಿಮ್ಮ ಒಂದು ಈ ಖಾತಾನ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಾನು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.